ಮದ್ವೆ ಮಾಡ್ಕೋಬೇಕನ್ಕೊಂಡ್ರೆ ನೀನು ಅಪ್ಪ ಹತ್ರ ಬಂದು ಮದ್ವೆ ಬಗ್ಗೆ ಮಾತಾಡು. ನಾನ್ ಖಂಡಿತ ಬರ್ತೀನಿ ಸನೂರಿಟಾ. ಓ ಅಣ್ಣ, ಇವ್ರಪ್ಪ ನಿನ್ಗೆ ಗೊತ್ತಿಲ್ಲ, ಅವ್ರ ನಂಬರ್ 1 ಕತ್ತೆ. ಒಂದಿನ ಸಾಯಂಕಾಲ ರಾಂಚು ಕತ್ತೆ ಅದರ ಮಾಲೀಕನ ಮನೆಯ ಆಚೆ ಕುತ್ಕೊಂಡು ಯಾವಾಗಿನ ತರಾನೇ ಯೋಚನೆ ಮಾಡ್ತಾ ಇರುತ್ತೆ. ಹಳೆ ಮಾಲೀಕರು ನನ್ಗೆ 3 ಹೊತ್ತು ಊಟ ಕೊಡ್ತಾ ಇದ್ರು, ಮತ್ತೆ ಕೆಲ್ಸ ಕೂಡ ಕಡಿಮೆ ಕೊಡ್ತಿದ್ರು. ಆದ್ರೆ ಈ ಹೊಸ ಮಾಲೀಕ ಹಿಂಡಿ ಸಿಪ್ಪಿ ಮಾಡ್ತಾ ಇದ್ದಾನೆ. ಊಟ ಕೂಡ ಕೇವಲ 2 ಟೈಮ್ ಕೊಡ್ತಾನೆ, ಮತ್ತೆ ದಿನದಲ್ಲಿ 10 ಗಂಟೆ ಕೆಲಸ ಮಾಡಿಸ್ತಾನೆ. ದೇವ್ರೆ, ನನ್ನ ಬೇಗ ಮಾರ್ಬಳ್ಳಿ. ಆಗ ಒಳಗಡೆಯಿಂದ ಅದಕ್ಕೆ ಶಬ್ದ ಬರುತ್ತೆ. ಹಲೋ ಸರ್, ಹೇಗಿದ್ದೀರಾ ನೀವು? ಅನ್ಸುತ್ತೆ ಮೊಬೈಲಲ್ಲಿ ಮಾತಾಡ್ತಿದ್ದಾರೆ. ಸರ್, ನೀವು ಚಿಂತೆ ಮಾಡಬೇಡಿ. ಅರೆ, ಒಂದ್ ವೇಳೆ 10,000 ಜಾಗದಲ್ಲಿ ನೀವು 15,000 ಕೊಟ್ರೆ ನಂಗೆ, ಆಗ 1 ವಾರದಲ್ಲಿ ಆಗುವಂತ ಕೆಲ್ಸನ ಕೇವಲ 3 ದಿನದಲ್ಲಿ ಮುಗಿಸ್ಬಿಡ್ತೀನಿ. ಅರೆ, ಏನ್ ಹೇಳ್ತಾ ಇದಾರೆ ಇವರು? ಒಳ್ಳೆಯದು ಸರ್, ನಾಳೆ ನಂಗೆ ನೀವು ಹಣ ಕಳಿಸಿ. ಆಮೇಲೆ ನೋಡಿ, ನಾನನ್ನು ಒಂದೇ ಕತ್ತೆಯಿಂದ 3 ಕತ್ತೆ ಕೆಲಸ ಮಾಡಿಸ್ತೀನಿ, ಮತ್ತೆ ಒಂದಿನದಲ್ಲಿ 15 ಗಂಟೆ ಕೆಲಸ ಮಾಡಿಸ್ತೀನಿ. ಅಯ್ಯೋ ದೇವರೇ, 15 ಗಂಟೆ ಕೆಲಸ? ಇವ್ರು ನೇರವಾಗಿ ನನ್ನ ಚಿತೆ ಮೇಲೆ ಯಾಕೆ ಹಾಕೋದಿಲ್ಲ? ಸರಿ ಆಯ್ತು, ಹಾಗಾದ್ರೆ ನಾನು ಬೆಳಗ್ಗೆ 4 ಗಂಟೆಯಿಂದ ಕೆಲಸ ಶುರು ಮಾಡ್ತೀನಿ. ರೆಂಚು, ನಿನ್ನ ಜೀವ ಉಳಿಸ್ಕೋಬೇಕು ಅನ್ಕೊಂಡ್ರೆ ಓಡು. ರೆಂಚು ಕತ್ತೆ ಕಷ್ಟಪಟ್ಟು ಅದನ್ನ ತೆಗಿಯಕ್ಕೆ ಟ್ರೈ ಮಾಡತ್ತೆ. ಕೊನೆಗೆ ಅದರ ಹಗ್ಗ ಕಿತ್ತೋಗ್ಬಿಡುತ್ತೆ. ಅಷ್ಟರಲ್ಲೇ ಬಾಗಲ್ ತೆಗಿತಾರೆ. ಆದ್ರೆ ರೆಂಚು ಕತ್ತೆ ಮಾತ್ರ ತಿರುಗಿ ನೋಡದೆ ಅಲ್ಲಿಂದ ಓಡೋಗ್ಬಿಡುತ್ತೆ. ಬೆಳಗಾಗಿದ ತಕ್ಷಣ ಅದೊಂದು ಕಾಡಿಗೆ ಹೋಗುತ್ತೆ. ಅಲ್ಲೋಗ್ ನೋಡುತ್ತೆ, ಕಾಲು ಕೆಳಗಡೆ ಬಿದ್ದಿರ್ತಾನೆ. ಅದನ್ನ ನೋಡೋದಕ್ಕೆ ಅವನ ಸುತ್ತಮುತ್ತಲು ಎಲ್ಲ ಜಂತುಗಳು ನಿಂತಿರ್ತವೆ. ನಮ್ಮ ಕಾಲು ಬಾಲು ಉಪಯೋಗಕ್ಕೆ ಬರದ ಪ್ರಾಣಿ. ರಾಮವನೇ, ಇವ್ರು ಯಾವತ್ತೂ ಯಾರಿಗೂ ಸಹಾಯ ಮಾಡ್ಲಿಲ್ಲ, ಯಾರಿಗೂ ಒಳ್ಳೇದು ಮಾಡ್ಲಿಲ್ಲ. ಅವರು ನನ್ನ ಹತ್ರ ಅಂತೂ ಎಷ್ಟು ಸಾರ್ತಿ ಮಾಂಸ ಇಸ್ಕೊಂಡ್ ತಿಂದಿದ್ದಾರೆ ಗೊತ್ತಿಲ್ಲ. ಹೇಗನಿಸ್ತಿತ್ತು ಅಂದ್ರೆ ಯಾವ್ದೋ ಬಾಲು ಅಲ್ಲ, ವಿಕಾರಿ ಅಂತ. ಇವರೆಲ್ರು ಈ ತರ ಅನ್ಕೊಳ್ತಿದ್ರೆ ಆಗ ನಂಗೆ ನಗು ಬಂದ್ಬಿಡುತ್ತೆ. ತುಂಬಾ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡಿದೀನಿ. ಆಗ ರೆಂಚು ಕತ್ತೆನ ಒಂದು ಜೇನು ಹುಳು ಕಚ್ಬಿಡುತ್ತೆ. ಅದು ಬೇಗ ಅಲ್ಲಿಂದ ಓಡೋದಕ್ಕೆ ಶುರು ಮಾಡುತ್ತೆ. ಅರೆ, ಈ ಕತ್ತೆ ಎಲ್ಲಿಂದ ಓಡಿ ಬರ್ತಾ ಇದೆ? ಅದನ್ನ ನೋಡಿದ ತಕ್ಷಣ ಎಲ್ಲಾ ಜಂತುಗಳು ಓಡಕ್ಕೆ ಶುರು ಮಾಡ್ತವೆ. ಆಮೇಲೆ ಅದು ಹತ್ರ ಬರ್ತಿರೋದನ್ನ ನೋಡಿ ಕರಡಿ ಅವನು ಕೂಡ ಎದ್ದು ಬಿಡ್ತಾನೆ. ಹತ್ರ ಬಿಡ್ಬೇಡ, ಇಲ್ಲಂದ್ರೆ ನಾನು ಸುತ್ತೋಗ್ಬಿಡ್ತೇನೆ. ರೆಂಚು ಕತ್ತೆ ಅದರ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಕಾಲು ಬಾಲು, ನಿನ್ ಬದುಕೆ ಇದೆಯಾ? ಇದರ ಅರ್ಥ ನೀನು ನಮ್ಮನ್ನ ಮೂರ್ಖರಾಗಿ ಮಾಡ್ತಾ ಇದ್ದೆ. ಇಲ್ಲ ಇಲ್ಲ, ಅದು ಕೇವಲ ಏಪ್ರಿಲ್ ಫುಲ್. ಈಗ ನೋಡು ನಿನ್ನೇನ್ ಗತಿ ಮಾಡ್ತೀನಿ ಅಂತ. ರಾಮು ಆನೆ ಅಂತೂ ಕರಡಿ ಹಿಂದ್ಗಡೆನೆ ಓಡ್ತಾನೆ. ಮತ್ತೆ ಬೇರೆಯವರು ಎಲ್ಲಾರು ಕತ್ತೆನೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ನೀನು ಕಾಡಲ್ಲಿ ಹೊಸಬ ಅನ್ಸ್ತಾ ಇದೀಯಾ? ಇಲ್ಲಿಂದ ಬಂದಿದೀಯಾ? ಆಮೇಲೆ ಕತ್ತೆ ಅಂತೂ ಅದರ ಕಥೆಯನ್ನು ಅವ್ರಿಗೆ ಹೇಳತ್ತೆ. ಆಮೇಲೆ ಅವರು ಅದನ್ನ ಕಾಡಲ್ಲೇ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಒಪ್ಕೋತಾರೆ. ಮೋಂಟು ಕೋತಿ ಅಂತೂ ಅದರ ಬೆಸ್ಟ್ ಫ್ರೆಂಡ್ ಆಗ್ಬಿಡ್ತಾನೆ. ಆಗ ಅವರಿಬ್ರು ಮಾತಾಡ್ಕೋತಾ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಒಂದು ಹೆಣ್ಣು ಕತ್ತೆ ಹುಲ್ಲು ತಿಂತಿರೋದನ್ನ ಅವರು ನೋಡ್ತಾರೆ. ಅದನ್ನ ನೋಡಿ ರೆಂಚು ಕತ್ತೆಯ ಮನಸ್ಸಲ್ಲಿ ಒಂದೇ ಸಂತೋಷ. ಅರೆ ವಾ, ನೀನ್ ತುಂಬಾ ಸುಂದರವಾಗಿದೀಯಾ. ಏನ್ ಹೆಸರು ನಿಂದು? ನನ್ನ ಹೆಸರು ಮಿಂಕಿ. ನೀನು ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀಯಾ. ನಾನು ನಿನ್ನ ಇಲ್ಲಿನವರೆಗೂ ಯಾವಾಗ್ಲೂ ನೋಡಿಲ್ಲ. ಆಮೇಲೆ ಅವರಿಬ್ರು ತುಂಬಾ ಚೆನ್ನಾಗಿ ಮಾತಾಡ್ಕೋತಾರೆ. ಆಗ ಮಿಂಕು ಕತೆ ಹೇಳುತ್ತೆ, ಸರಿ ನಾನ್ ಹೋಗ್ ಬರ್ತೀನಿ. ನಿನ್ಗೆ ನನ್ನ ಮದ್ವೆ ಮಾಡ್ಕೋಬೇಕನ್ಕೊಂಡ್ರೆ ನೀನು ಅಪ್ಪ ಹತ್ರ ಬಂದು ಮದ್ವೆ ಬಗ್ಗೆ ಮಾತಾಡು. ನಾನ್ ಖಂಡಿತ ಬರ್ತೀನಿ ಸನೂರಿಟಾ. ಹಂಗಂತ ಹೇಳಿ ಮಿಂಕು ಅಲ್ಲಿಂದ ನಗ್ತಾ ಹೋಗ್ಬಿಡುತ್ತೆ. ಓ ಅಣ್ಣ, ಇವ್ರಪ್ಪ ನಿನ್ಗೆ ಗೊತ್ತಿಲ್ಲ, ಅವ್ರ ನಂಬರ್ 1 ಕತ್ತೆ. ಹಂಗಂತ ಹೇಳಿ ಕೋತಿ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ರೇಂಚು ಅಂತೂ ಗುರಾಯಿಸ್ತಾ ಅವನ್ನ ನೋಡ್ತಾನೆ. ಮಾರನೇ ದಿನ ರೇಂಚು ಕೋತಿ ಮಿಂಕು ಮನೆಗೆ ಹೋಗ್ತಾನೆ. ನಮಸ್ತೆ ಮಾವ. ಮಾವ, ಯಾರು ನೀನು? ನಾನು ನಿಮ್ಗೆ ಮುಂದಾಗುವಂತ ಅಳಿಯ ಮಾವ. ಏನ್ ಹೇಳ್ತಿದ್ಯಾ ನೀನು? ಹೌದಾ ಅಪ್ಪ, ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಿದೀವಿ. ಬಾಯಿ ಮುಚ್ಚು.
ನಿನ್ ಮುಖನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನನ್ನ ಮಗಳನ್ನ ಒಂದು ಕತ್ತೆಗೆ ಮದುವೆ ಮಾಡಿಸ್ತೀನಿ ಅನ್ಕೊಂಡಿದ್ಯಾ? ಯಾಕೆ ನೀವು ನಿಮ್ಮ ಮಗಳನ್ನ ಸಲ್ಮಾನ್ ಖಾನ್ಗೆ ಮದುವೆ ಮಾಡಿಸ್ತೀರಾ? ಬಹುಶಃ ನೀವು ಮರ್ತಿದ್ದೀರಾ ಅನ್ಕೊಂಡಿದೀನಿ. ನೀವೊಬ್ರು ಕತ್ತೆ ಅಂತ, ನಿಮ್ಮ ಮಗಳೂನು ಒಂದು ಕತ್ತೆ ಅಂತ. ಅರೆ ಹೌದೌದು, ನಾನಂತೂ ಗಮನನೇ ಕೊಡ್ಲಿಲ್ಲ. ಆದ್ರೂ ನಮ್ಮ ಮನೆಗಳಲ್ಲಿ ಲವ್ ಮ್ಯಾರೇಜ್ ಆಗೋದಿಲ್ಲ. ಅರೆ ಅಪ್ಪ, ನೀವು ಅದೇನು ಅಂತ ಮಾತಾಡ್ತಾ ಇದ್ದೀರಾ? ಮನುಷ್ಯರಾದ್ರೆ ಒಪ್ಕೊಂತೀರಾ. ನಂದು ಸರ್ಕಾರದ ಕೆಲಸ ಇದೆ, ಆದ್ರೆ ನಾನು ಕತ್ತೆ, ನೀವು ಕತ್ತೆ. ಹಾಗಾದ್ರೆ ಇಷ್ಟ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ ಕೇಳಿಸ್ಕೊಂಡು ಕತ್ತೆಯ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಇವ್ರ ತಾಯಿ ಪ್ರಕಾಶ್ವತಿ ಮತ್ತೆ ನನ್ನ ಕನ್ಸಾಗಿತ್ತು, ನಾವಿಬ್ರು ನಮ್ಮ ಮಗಳ ಮದುವೆನ ನಾವು ಕಣ್ಮುಂದೆನೆ ನೋಡ್ಬೇಕು ಅಂತ. ಆದ್ರೆ ಯಾವಾಗ ಘಟನೆ ಆಯ್ತು ಆವಾಗಿಂದ ನನ್ನ ಕನಸೆಲ್ಲ ಮುರಿದೋಯ್ತು. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಪ್ಪ. ಅರೆ ಅವಳು ಸತ್ತಿಲ್ಲ. ಸ್ವಲ್ಪ ದಿನದ ಮುಂಚೆ ಮಂಟು ಬೇಟೆಗಾರ ಅವಳನ್ನ ಎತ್ಕೊಂಡೋದ. ಅವಾಗ್ಲಿಂದ ಗೊತ್ತಿಲ್ಲ ಅವಳು ಎಲ್ಲಿದ್ದಾಳೆ ಅಂತ. ಮಂಟು ಬೇಟೆಗಾರ? ಇವನು ಅದೇ ಬೇಟೆಗಾರ ಅಲ್ವಾ? ಯಾನನ್ನ ಎತ್ಕೊಂಡು ವ್ಯಾಪಾರಿಗೆ ಮಾರ್ಬಿಟ್ಟ. ಖಂಡಿತ ಅವನು ಅತ್ತೆನೂ ಸಹ ಅದೇ ವ್ಯಾಪಾರಿಗೆ ಮಾರಿರ್ತಾನೆ. ಎಲ್ಲಿಂದ ನಾನು ಓಡಿ ಬಂದೆ. ಆಕೆ ಬರೋಕ್ಕೂ ಮುಂಚೆ ನಾನು ಮೆನ್ಕಿ ಮದುವೆ ಮಾಡೋಕ್ಕಾಗಲ್ಲ. ನೀವೇನ್ ಚಿಂತೆ ಮಾಡಬೇಡಿ, ನಾನು ನನಗಾಗುವಂತ ಅತ್ತೆನ ನಾನು ಖಂಡಿತ ಹುಡ್ಕೊಂಡ್ ಬರ್ತೀನಿ. ಇವಾಗ ಹೋಗ್ತೀಯಾ ಮತ್ತೆ ಪೂರ್ತಿ ವಿಡಿಯೋ ಇಲ್ಲೇ ಮುಗಿಸ್ಬಿಡ್ತೀಯಾ? ರೇಂಚು ಕತ್ತೆ ಮೋಂಟು ಕೋತಿನ ಅದ್ರ ಜೊತೆ ಕರ್ಕೊಂಡು ಮೆತ್ತಗೆ ಅದರ ಮಾಲೀಕನಾದ ವ್ಯಾಪಾರಿ ಹತ್ರ ಹೋಗ್ತಾನೆ. ಅವ್ರು ನೋಡ್ತಾರೆ, ಅದೇ ಜಾಗದಲ್ಲಿ ಒಂದು ಹೆಣ್ಣು ಕತ್ತೆನ ಅವರು ಕಟ್ಟಾಕಿರ್ತಾರೆ. ಹೆದರ್ಕೋಬೇಡಿ ಅತ್ತೆ. ಅರೆ ನೀವ್ ಯಾರು? ನಾನು ನಿಮ್ಗಾಗುವಂತ ಅಳಿಯ, ನಿಮ್ಮನ್ನ ಬಿಡ್ಸ್ಕೊಂಡು ಹೋಗಕ್ ಬಂದಿದ್ದೀನಿ. ರೇಂಚು ಕತ್ತೆ ನೋಡ್ತಾನೆ, ಕತ್ತೆಯ ಕತ್ತಿಗೆ ಚೈನ್ ಹಾಕಿ ಕಟ್ಟಾಕಿರ್ತಾರೆ, ಮತ್ತೆ ಅದಕ್ಕೊಂದು ಲಾಕ್ ಕೂಡ ಇರತ್ತೆ. ಅಯ್ಯೋ ದೇವ್ರೇ, ನಾನು ಹಗ್ಗ ಬಿಡಿಸ್ಕೊಂಡು ಓಡ್ ಹೋದೆ. ಅದಕ್ಕೆ ಈ ವ್ಯಾಪಾರಿ ಈಗ ಸರ್ಪಳೆಯನ್ನ ಉಪಯೋಗಿಸ್ತಾ ಇದ್ದೇನೆ. ಹಾಗಾದ್ರೆ ಈಗ ಏನ್ ಮಾಡೋದು? ನನಗೊಂದು ಅಂದಾಜಿದೆ, ಅವನು ಬೀಗದ ಕೈಯನ್ನ ಎಲ್ಲಿಡ್ತಾನೆ ಅಂತ. ಈಗ ನಾನೇನ್ ಹೇಳ್ತೀನಿ ಆ ರೀತಿ ಮಾಡ್ಬೇಕು. ಆರಾಮಾಗಿ ವ್ಯಾಪಾರಿ ನಿದ್ದೆ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಒಂದು ಶಬ್ದ ಕೇಳ್ಸತ್ತೆ. ಯಾರು? ಹಾಗೋ ನೋಡ್ತಾನೆ, ಮೋಂಟು ಕೋತಿ ಟೇಬಲ್ ಮೇಲೆ ಕುತ್ಕೊಂಡು ಬಾಳೆಹಣ್ಣು ತಿಂತಿರುತ್ತೆ. ರಾಕ್ಷಸ ಕೋತಿ, ಹೋಗಿಲಿಂದ. ವ್ಯಾಪಾರಿ ಕಟ್ಗೆ ನೆತ್ಕೋತಾನೆ. ಆಗ ಮೋಂಟು ಕೋತಿ ಒಂದ್ ರೂಮಿಂದ ಇನ್ನೊಂದ್ ರೂಮ್ಗೆ ಓಡೋಗ್ಬಿಡುತ್ತೆ. ಬಿಡೋದಿಲ್ಲ ಇವನ ಸುಮ್ನೆ. ವ್ಯಾಪಾರಿ ಆ ಕಟ್ಗೆನು ಎತ್ಕೊಂಡು ಇನ್ನೊಂದ್ ರೂಮ್ಗೆ ಹೋಗ್ತಾನೆ. ಆಗ ರೇಂಚು ಕತ್ತೆ ಮನೆ ಒಳಗಡೆ ಬರುತ್ತೆ. ಆಮೇಲೆ ತಲೆದಿಂಬನ್ನು ದೂರ ತಳ್ಳುತ್ತೆ. ಅದ್ರ ಕೆಳಗಡೆನೆ ಅದಕ್ಕೆ ಕೀ ಸಿಗತ್ತೆ. ಸಿಕ್ಬಿಡ್ತು. ಆಮೇಲೆ ಅವನು ಆ ಕೀಯನ್ನು ಎತ್ಕೊಂಡು ಅಲ್ಲಿಂದ ಮನೆಯ ಆಚೆ ಓಡೋಗ್ಬಿಡ್ತಾನೆ. ಆಮೇಲೆ ಇನ್ನೊಂದ್ ರೂಮ್ ಅಲ್ಲಿ ಕೋತಿಯ ಜೊತೆಗೆ ವ್ಯಾಪಾರಿ ನಿಂತ್ಕೊಂಡಿರ್ತಾನೆ. ರೇಂಚು ಕತ್ತೆ ಅಂತೂ ಆಚೆಯಿಂದ ಬಾಗಿಲು ಹಾಕಿ ಬೀಗ ಹಾಕ್ಬಿಡುತ್ತೆ. ಇನ್ನೊಂದ್ ಕಡೆ ಮೋಂಟು ಕೋತಿ ಅಂತೂ ಕಿಟಕಿಯಿಂದ ಆಚೆ ಬಂದ್ಬಿಡುತ್ತೆ. ತೆಗೀರಿ, ತೆಗೀರಿ, ನನ್ನ ಹೊರಗಡೆ ತೆಗೀರಿ. ಅವರಿಬ್ರು ಆ ಹೆಣ್ಣು ಕತ್ತೆ ಹತ್ರ ಹೋಗ್ತಾರೆ. ರೇಂಚು ಕತ್ತೆ ಕೋತಿ ಕೈಗೆ ಕೀ ಕೊಡುತ್ತೆ. ತಗೋ, ಈ ಬೀಗದ ಕೈ ಇದೆ. ಕೋತಿ ಆ ಲಾಕ್ ನ ಓಪನ್ ಮಾಡ್ಬಿಡುತ್ತೆ. ಆಮೇಲೆ ಆ ಕತ್ತೆ ಬಿಡುಗಡೆ ಆಗತ್ತೆ. ಬನ್ನಿ ಅತ್ತೆ. ಸಾಯಂಕಾಲಷ್ಟೊತ್ತಿಗೆ ಮೋಂಟು ಕೋತಿ, ರೇಂಚು ಕತ್ತೆ ಮತ್ತು ಕತ್ತೆ ಅಮ್ಮ ಕಾಡಿಗೆ ಬಂದ್ಬಿಡ್ತಾರೆ. ನನ್ನ ಪ್ರಕಾಶ್ವತಿ. ಅವರ ಹೆಂಡತಿಯನ್ನು ನೋಡಿ ಕತ್ತೆ ತುಂಬಾನೇ ಸಂತೋಷ ಪಡುತ್ತೆ. ಈಗ ನಾನು ನಿಮ್ಮನ್ನ ಮಾವ ಅನ್ಬೋದು ಅಲ್ಲ? ಅಪ್ಪ, ನೀವು ರೇಂಚುಗೆ ನನ್ನನ್ನ ಕೊಟ್ಟು ಮದ್ವೆ ಮಾಡ್ತೀರಾ ಅಲ್ವಾ? ಹಾ, ಯಾಕೆಲ್ಲ ನನ್ ಮಗಳೇ. ಇದೇ ಕತೆ ನಿನ್ನ ಪ್ರೀತಿಯ ಹೃದಯವನ್ನ ಕದಿಯೋ ಅಂತ ರವಿಚಂದ್ರನ್, ಮತ್ತೆ ನೀನವನ ಪ್ರೇಮ. ಅದನ್ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಆ ದಿನ ರೇಂಚು ಕತ್ತೆಯ ಮದುವೆ ಮಿಂಕು ಕತ್ತೆಯ ಜೊತೆಗೆ ನಡೆಯುತ್ತೆ. ಆಮೇಲೆ ಇಬ್ರು ತುಂಬಾನೇ ಸಂತೋಷವಾಗಿರ್ತಾರೆ. ನಮ್ಮ ಈ ಜಂತುಗಳ ಹತ್ರ ಪ್ರೀತಿಯಿಂದ ನಾವು ಕೆಲ್ಸ ತಗೋಬೇಕು. ಅವರಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಕೆಲಸದ ಹೊರೆ ಬೀಳಬಾರದು.